ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಶ್ರೀ ಗುರು ದತ್ತಾತ್ರೇಯರಲ್ಲಿ ಸಕಲ ದೇವಿಯರ ಸ್ವರೂಪವನ್ನು ಕಾಣಬಹುದು ಎಂದು ಚಳ್ಳಕೆರೆಯ ತ್ಯಾಗರಾಜ ನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದ ಸದಸ್ಯೆ ಹಾಗೂ ಆಧ್ಯಾತ್ಮಿಕ ಚಿಂತಕಿ ಶ್ರೀಮತಿ ಗೀತಾ ಪ್ರಕಾಶ್ ತಿಳಿಸಿದರು. ನಗರದ ತ್ಯಾಗರಾಜ ನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದಲ್ಲಿ ಆಯೋಜಿಸಿದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಅವರು ಶ್ರೀ ಗುರು ದತ್ತಾತ್ರೇಯರ ಜೀವನ ವ್ಯಕ್ತಿತ್ವದ ಬಗ್ಗೆ ಗಾನ ಪ್ರವಚನ ನೀಡುತ್ತಾ ಮಾತನಾಡಿದರು. ಅತ್ರಿ ಅನಸೂಯರ ಪುತ್ರನಾಗಿ ತ್ರೇತಾಯುಗದಲ್ಲಿ ಜನಿಸಿದ ಶ್ರೀ ಗುರು ದತ್ತಾತ್ರೇಯರ ಮಹಿಮೆ ಅನಂತವಾದದ್ದು. ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಗಮ ರೂಪವಾಗಿರುವ ದತ್ತಾತ್ರೇಯರು ಹದುಂಬರ ವೃಕ್ಷದ ಅಡಿಯಲ್ಲಿ ವಾಸಿಸಿ ಸದಾ ನಾಮಜಪ, ಧ್ಯಾನ ಮತ್ತು ಭಜನೆ ಮಾಡುವ ಭಕ್ತರಿಗೆ ಸೂಕ್ಷ್ಮ ರೂಪದಲ್ಲಿ ದರ್ಶನ ನೀಡುತ್ತಾರೆ ಎಂದು ಹೇಳಿದರು. ಸತ್ಸಂಗದ ಪ್ರಯುಕ್ತ ಸತ್ಸಂಗ ಕೇಂದ್ರದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸೂತ್ರ ಪಠಣ, ಶ್ರೀರಾಮ ರಕ್ಷಣಾ ನಾಮಸ್ಮರಣೆ, ಶ್ರೀಮತಿ ಪ್ರಮೀಳಾ ಜಗದೀಶ್, ಶೋಭಾ, ರಮೇಶ್, ತಿಮ್ಮಪ್ಪ, ಉಮಾಶಂಕರ್ ಅವರಿಂದ ವಿಶೇಷ ಭಜನೆ, ಯತೀಶ್ ಎಂ ಸಿದ್ದಾಪುರ ಅವರಿಂದ ಶ್ರೀ ಶಾರದಾ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ, ಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ನಡೆಯಿತು. ಕಾರ್ಯಕ್ರಮದಲ್ಲಿ ನಂಜಮ್ಮ, ಎಚ್ ಲಕ್ಷ್ಮೀದೇವಮ್ಮ, ಎಂ ಲಕ್ಷ್ಮೀದೇವಮ್ಮ, ಸುವರ್ಣಮ್ಮ, ಅನಸೂಯ, ರಾಘವೇಂದ್ರ, ಸರ್ವಮಂಗಳ, ಪ್ರೇಮ, ಸರಸ್ವತಿ, ನಾಗರಾಜ್, ಪುಷ್ಪಲತಾ, ವಿಜಯ್ ಹಾಜರಿದ್ದರು. ದುಃಖವ ಕಳೆಯುತ್ತ ಶಾಂತಿಯ ಬೀರುತ್ತ ಮೋಕ್ಷದ ಮಾರ್ಗವ ತೋರುವರು ಕೂಡ ಅದನ್ನೇ ನಾವು ಪಠಿಸ್ಲೇಬೇಕಂತೇನೆ. ಅಯ್ಯೋ ನನಗೇನು ಬರಲ್ಲ, ಓದಕ್ಕೆ ಬರಲ್ಲ, ನನಗೆ ಗೊತ್ತಿಲ್ಲ, ಏನೂ ಇಲ್ಲ, ಹೇಳ್ತಿರೋ ಹತ್ರ ಕೂತ್ಕೊಂಡ್ಬಿಟ್ಟು ಕೇಳಿದ್ರೆ ಸಾಕು, ಶ್ರವಣ ಮಾಡಿದ್ರು ಸಾಕು, ಅದರದ ಫಲ ಸಿಗುತ್ತೆ. ಗುರುಗಳು ಅದನ್ನ ಕೊಡ್ತಾರೆ, ದುಃಖ ಕಳೀತಾರೆ, ಶಾಂತಿಯನ್ನ ಕೊಡ್ತಾರೆ, ಮೋಕ್ಷದ ಮಾರ್ಗನ ತೋರಿಸ್ತಾರೆ. ದತ್ತನೆ ರಾಮನು, ದತ್ತನೆ ಕೃಷ್ಣನು, ದತ್ತನೆ ಲಕ್ಷ್ಮೀ ವಲ್ಲಭನು, ದತ್ತನೆ ಪಂಡರಿ, ದತ್ತನೆ ವಿಠಲ, ದತ್ತನೆ ಕಾಶಿಯ ವಿಶ್ವೇಶ್ವರ. ಅಂದ್ರೆ ಎಲ್ಲವೂ ದತ್ತನೆ. ರಾಮನು ಅವನೇ, ಕೃಷ್ಣನು ಅವನೇ, ಲಕ್ಷ್ಮೀ ವಲ್ಲಭ ಅಂದ್ರೆ ವೆಂಕಟೇಶ್ವರ, ಪಂಡರಿನಾಥ, ವಿಠಲ, ಕಾಶಿ ವಿಶ್ವೇಶ್ವರ ಎಲ್ಲ ಕೂಡ ದತ್ತನೆ. ದತ್ತನೆ ಲಕ್ಷ್ಮಿಯು, ದತ್ತನೆ ಕಾಳಿಯು, ದತ್ತನೆ ಶಾರದೆ ಬಹುವಿಧವು, ದತ್ತನೆ ಸಮರ್ಥ ಅಮರ ರೂಪವು, ದತ್ತನೆ ಸರ್ವ ಚರಾಚರವು. ಅಂದ್ರೆ ಇಲ್ಲಿ ಅರ್ಧನಾರೀಶ್ವರ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ಒಂದು ಆ ಭಗವಂತ ಅಂತ ತಗೊಂಡಾಗ ಅಲ್ಲಿ ಆತ ಪುರುಷ ಮಹಿಳೆ ಅಂತ ಏನು ಬರಲ್ಲ, ಅದು ಎಲ್ಲವೂ ಭಗವಂತನೇ. ಅದ ಲಕ್ಷ್ಮಿ ಅವತಾರನೂ ಅವನೇ, ಕಾಳಿ ಅವತಾರನೂ ಅವನೇ, ಶಾರದಾ ಮಾತೆ ಅವತಾರನೂ ಅವನೇ, ಎಲ್ಲ ಸಮರ್ಥ ಸದ್ಗುರು ಅಂತ ಅವ್ರ ಅವತಾರನೂ ಅವನೇ, ಸಾಯಿನಾಥನೂ ಅವನೇ, ಎಲ್ಲರೂ ಅವ್ರೆ ಅಂತ ಹೇಳ್ತಾರೆ. ಆಮೇಲೆ ಸಮಸ್ತ ಚರಾಚರ ಅಂದ್ರೆ ಅಣು ಅಣುವನ್ನು ಕೂಡ ಭಗವಂತನೇ. ದತ್ತನ ಬಿಟ್ಟರೆ ಬೇರೆಯ ಸತ್ಯವು ಇರಲಾರದು, ಇದು ಖಂಡಿತವು, ದತ್ತನೆ ಶರಣು ಎನ್ನುತ್ತ ನಡೆಯುವುದು ಬಲ್ಲವರೆಲ್ಲರ ಸಮ್ಮತವು. ಅಂದ್ರೆ ಒಂದೊಂದು ಯುಗದಲ್ಲಿ ಒಬ್ಬೊಬ್ರು ಅವತಾರ ತಾಳ್ ಬಂದಾಗ ಅವ್ರನ್ನ ಫಾಲೋ ಮಾಡೋದು ಜಾಸ್ತಿ ಇರುತ್ತೆ. ಕೃಷ್ಣನ್ ಯುಗದಲ್ಲಿ ಕೃಷ್ಣನ್ ಫಾಲೋವರ್ಸ್ ಜಾಸ್ತಿ ಇತ್ತು, ದತ್ತನ ಯುಗದಲ್ಲಿ ಹಂಗೆ ಆ ತರ ಒಂದೊಂದು ಅವತಾರದಲ್ಲಿ ಬಂದಾಗ ಅವ್ರನ್ನ ಅನುಸರಿಸ್ಕೊಂಡು ಹೋಗೋದು ಜಾಸ್ತಿ ಇರುತ್ತೆ. ಅವ್ರನ್ನ ಅನುಸರಿಸಿದ್ರೆ ಸಾಕು, ಬೇರೆ ಏನು ತಲೆಯಲ್ಲಿ ಇಟ್ಕೊಳ್ಳೋದು ಬೇಡ. ಅವ್ರ ನಾಮ ಜಪ ಮಾಡ್ಕೊಂಡು ಅವ್ರನ್ನ ಅನುಸರಿಸಿದ್ರೆ ಸಾಕು, ಎಲ್ಲಾನು ಮುಕ್ತಿ ಸಿಗುತ್ತೆ, ಮೋಕ್ಷ ಸಿಗುತ್ತೆ, ಪ್ರತಿಯೊಂದನ್ನು ಸಿಗುತ್ತೆ. ಪ್ರೀತಿಯ ನಾಮದಿ ಪ್ರೀತಿಯ ರೂಪದಿ ಭಜಿಸಿರಿ ಬೇಗನೆ ದತ್ತನನು, ಬಹುವಿಧ ಭಕ್ತಿಯ ಪ್ರೀತಿಗಳೆಲ್ಲವೂ ಕೊನೆಯಲ್ಲಿ ಮುಟ್ಟುವುದವನನ್ನು, ಕೊನೆಯಲ್ಲಿ ಮುಟ್ಟುವುದವನನ್ನು. ಅಂದ್ರೆ ಪ್ರೀತಿಯಿಂದ ಏನೇ ಕೆಲಸ ಮಾಡಿದ್ರು ಪ್ರೀತಿಯಿಂದ ಮಾಡಬೇಕು. ಪ್ರೀತಿ ಅವನ ರೂಪನ ನೆನಪಿಸ್ಕೊಂತ, ಪ್ರೀತಿಯಿಂದ ನಾಮನ ಜಪಿಸ್ಕೊಂತ, ಭಜನೆ ಕೀರ್ತನೆಗಳನ್ನು ಮಾಡ್ಕೊಂತ ಯಾವ ತರ ಬೇಕಾದ್ರೂ ಪ್ರೀತಿ ತೋರಿಸ್ಬೋದು ನೀವು ಭಗವಂತನಿಗೆ. ಊಟಕ್ಕೆ ಇಡ್ತೀರಾ ಇಡ್ರಿ, ನಾಮ ಜಪ ಮಾಡ್ತೀರಾ ಮಾಡ್ರಿ, ಏನಾದ್ರೂ ಕೊಡ್ತೀರಾ ಕೊಡ್ರಿ, ಏನು ಕೊಡಲ್ವಾ ಏನು ಕೇಳಲ್ಲ, ಬರೀ ನಾಮ ಜಪ. ಬಹುವಿಧ ಭಕ್ತಿ ಅಂತ, ಬಹುವಿಧ ಭಕ್ತಿಯ ಪ್ರೀತಿಗಳೆಲ್ಲವೂ ಕೊನೆಯಲ್ಲಿ ಮುಟ್ಟುವುದು ಅವನನ್ನು. ನಾವು ಭಕ್ತಿ ಅಂತ ನೋಡಲ್ಲ, ನಾವು ಭಕ್ತಿಯಿಂದ ಏನೇ ಕೊಟ್ರು, ನೀನ್ ಸ್ನಾನ ಮಾಡಿದ್ಯಾ ನೋಡಲ್ಲ, ನೀನೇನು ಮುಖ ತೊಳೆದಿದ್ಯಾ, ಬ್ರಷ್ ಮಾಡಿದ್ಯಾ, ಇದು ಯಾವುದು ಕೇಳಲ್ಲ. ನೆನಪಂತನ ಧ್ಯಾನ ಮಾತ್ರ ಕೇಳ್ತಾನಷ್ಟೇ. ನಾವೆಲ್ಲ ಕಂಡೀಷನ್ಸ್ ಹಾಕೊಂಡ್ಬಿಟ್ಟಿದೀವಿ, ಹಿಂಗೇ ಇಲ್ಲೇ ಹಿಂಗೇ ಮಾಡ್ಬೇಕು ಅಂತ. ಅಂದ್ರೆ ಸ್ನಾನ ಮಾಡಿ ದೇವ್ರ ಮನೇಲಿ ಕುತ್ಕೊಂಡು ಪೂಜೆ ಮಾಡಿದ್ರೇನೆ ನೀನ್ ಅಡಿಗೆ ಮಾಡ್ಕೊಂತ ಮಾಡು, ಕಾಫಿ ಮಾಡ್ಕೊಂತ
ಮಾಡ್ಕೊಂತ ಮಾಡುದು, ಏನ್ ಬೇಕಾದ್ರೂ ಮಾಡು, ಧ್ಯಾನ ಮಾಡು ಭಗವಂತ ಕಲಿಯುಗದಲ್ಲಿ ನಾಮಸ್ಮರಣೆ. ನೆನಪು ಮಾಡ್ಕೊಂತ ಇದ್ರು, ಭಗವಂತನ ಧ್ಯಾನ ಮಾಡ್ತಾ ಇದ್ರು. ಇಷ್ಟು ಪುಣ್ಯ ಪಡೆಯಲು ಎರಡನೇ ದಾರಿಯು ಕಾಣಿಸುತ್ತೆ. ಸುಲಭದಿ ಒಲಿಯುವ ಕರುಣಾನಿಧಿಯು ಭಜಕರಿಗಾಗೆ ಬಂದಿಹನು, ಪ್ರೇಮದಿ ಕರೆಯಲು ಬೇಗನೆ ಬರುವನು, ಸೌಖ್ಯದ ಸುರಿಮಳೆ ಸುರಿಸುವನು. ನಾವು ಮೊನ್ನೆ ಅಲ್ಲಿ ಇವರು ಗುರುಗಳು ಹೇಳೋವಾಗ ಕೇಳಿದ್ವಿ, ರಾಜಾರಾಮ್ ಗುರುಗಳು ಹೇಳ್ಬೇಕಾದ್ರೆ, ಭಗವಂತನ ಹೆಂಗ್ ಪ್ರೀತಿಸ್ಬೇಕಪ್ಪ ಅಂದ್ರೆ ನಾವು ನಮ್ಮ ಮಕ್ಕಳನ್ನ ಹೆಂಗ್ ಪ್ರೀತಿಸ್ತೀವಿ ಅಥವಾ ಮಗು ತಾಯಿನ ಹೆಂಗ್ ಪ್ರೀತಿಸುತ್ತೆ ಅಂದ್ರೆ ಅನ್ಕಂಡೀಷನಲ್ ಲವ್. ನಾವು ಏನು ಕೇಳ್ಕೋಬಾರ್ದು ಭಗವಂತನ, ನನಗೆ ಅದು ಕೊಡು, ಇದು ಕೊಡು, ನನಗೆ ಅದನ್ನ ಮಾಡಿಸ್ಕೊಡು, ಇದನ್ನ ಮಾಡಿ. ನಾವು ಭಗವಂತ ಧ್ಯಾನ ಮಾಡೋದಕ್ಕಿಂತ ಜಾಸ್ತಿ ಬರೀ ಕೇಳ್ತಾನೆ ಇರ್ತೀವಿ. ನನಗೆ ಮನೆ ಇಲ್ಲಪ್ಪ, ಮನೆ ಕಟ್ಸ್ಕೊಡು, ಮಕ್ಳಿಗೆ ಕೆಲಸ ಇಲ್ಲಪ್ಪ, ಕೆಲಸ ಕೊಡ್ಸು, ನನಗೆ ಬಂಗಾರ ಕೊಡ್ಸು, ಒಡವೆ ಕೊಡ್ಸು. ಕೊನೆಗೆ ಒಂದ್ಸಲ ಭಗವಂತ ಅಂತ ನೆನ್ಸ್ಕೊಂತೀವಿ ಅಷ್ಟೇ, ಒಂದೇ ಸಲ. ಆದ್ರೆ 10 ಸಲ ವಿಚಾರಗಳನ್ನ ಕೇಳಿರ್ತೀವಿ, ಒಂದು ಸಲ ಮಾತ್ರ ಭಗವಂತ ನೆನ್ಪು ಮಾಡ್ಕೊಂಡಿರ್ತೀವಿ. ಅಂದ್ರೆ ನಮ್ಗೆ ಒಂಥರ ಹೆಂಗೆ ಅಂದ್ರೆ ಪ್ರೀತಿ ಇಲ್ಲ ಭಗವಂತನ ಬಗ್ಗೆ. ಸುಮ್ಮನೆ ಕೇಳ್ಕೋಬೇಕು, ಕೇಳ್ಕೊಳ್ಳಿಲ್ಲ, ನೀನೇನು ಕೊಟ್ಟಿಲ್ಲ ಬಿಡು, ನೀನು ಬಿಟ್ಟು ಇನ್ನೊಬ್ರು ನೋಡ್ಕೊಂತೀವಿ ನಾವು, ಅನ್ನೋ ಲೆಕ್ಕದಲ್ಲಿ ಇರ್ತೀವಿ ನಾವು. ಶಿವ ನೀನು ಕೊಡ್ಲಿಲ್ಲ, ವೆಂಕಟೇಶನ್ ಇಟ್ಕೊಂತೀನಿ ನಾನು ಆ ಥರ ಅಲ್ಲ. ಯಾವುದೇ ಭಗವಂತನ ನಾವು ಪ್ರೇಮದಿಂದ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು. ಅವತ್ತು ನಿಮಗೆ ನೆನಪಿರ್ಬೋದು, 3 ಅಣ್ಣ ತಮ್ಮಂದ್ರದ್ದು ಒಂದು ಸ್ಟೋರಿ ಹೇಳಿದ್ರು ಗುರುಗಳು. ಅಂದ್ರೆ ಅವ್ನು ಏನು ಮಾಡ್ತಿರಲ್ಲ, ಭಗವಂತನ ಧ್ಯಾನ ಮಾಡ್ತಿರ್ತಾನೆ, ಕೊನೆಗೂ ಅವನಿಗೆ ಎಲ್ಲಾನು ಸಿಗುತ್ತೆ. ಅಂದ್ರೆ ಅವ್ನ ಪ್ರೀತಿಯಿಂದ ಯಾವುದೇ ಅಪೇಕ್ಷೆ ಇಲ್ಲದೆ ಅವನು ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗ್ತಾನೆ, ಅವನಿಗೆ ಕೊನೆಗೆ ಒಳ್ಳೇದಾಗುತ್ತೆ. ದತ್ತನ ನಾಮವು ಧರ್ಮದ ಬೀಜ, ಸಿದ್ಧಿಯ ತಂತ್ರವು ಸುಖವಾಗಿ. ಅಂದ್ರೆ ನಾವು ನಾಮಸ್ಮರಣೆ ಮಾಡೋದ್ರಿಂದ ಮುಕ್ತಿ ಬಾಗಿಲ ನಮಗೆ ತೆರೆದುಕೊಳ್ಳುತ್ತೆ ಅಂತ. ಅದು ಒಂದು ಧರ್ಮದ ಬೀಜ. ನಾಮ ಜಪನೆ ಪ್ರತಿಯೊಂದೂ ಅದೇನೆ. ನಾಮ ಜಪ ಅದು ಒಂದು ಹಿಡ್ಕೊಂಡ್ರೆ ಸಾಕು, ನಾವು ಬೇರೆ ಯಾವುದು ಬೇಡ, ನಾಮ ಜಪ ಅಂತೆ ಸಾಕು. ಅದೇನೆ ಸಿದ್ಧಿಯ ಮಂತ್ರ, ಶಾಂತಿ ಸುಖ ಎಲ್ಲ ನಮಗೆ ಅದರಿಂದಾನೇ ಸಿಗುತ್ತೆ. ದತ್ತನೆ ಬ್ರಹ್ಮನು, ದತ್ತನೆ ವಿಷ್ಣು, ದತ್ತನೆ ಶ್ರೀ ಶಿವಶಂಕರನು, ದತ್ತನೆ ಪುಟ್ಟಿಸಿ ಎಲ್ಲರ ಕಾಯ್ವನು, ಅಂತ್ಯದೊಳೆಲ್ಲವನು ಗುರುವನು. ಅಂದ್ರೆ ಇಡೀ ಬ್ರಹ್ಮಾಂಡ ದತ್ತನೆ. ಅಂದ್ರೆ ಬ್ರಹ್ಮನೂ ಅವನೇ, ವಿಷ್ಣುವು ಅವನೇ, ಶಿವನು ಅವನೇ, ಆಮೇಲೆ ಎಲ್ಲರ ಹುಟ್ಟಿಗೂ ಕಾರಣನೂ ಅವನೇ, ಎಲ್ಲರ ಸಾವಿಗೂ ಕಾರಣನೂ ಅವನೇ. ಅಂದ್ರೆ ಕೊನೆಗೆಲ್ಲ ಅಂತ್ಯ ಆಗೋದು ಕೂಡ ಅವನಿಂದನೇ. ಇಡೀ ಬ್ರಹ್ಮಾಂಡ, ನಾವು ಬರೀ ಭೂಮಿ ಅಂತ ತಗೊಳ್ತೀವಿ, ಬ್ರಹ್ಮಾಂಡ ಅಂದ್ರೆ ಎಷ್ಟೋ ನಕ್ಷತ್ರ ಪುಂಜಗಳು ಸೇರಿ ಬ್ರಹ್ಮಾಂಡ ಆಗಿರೋದು. ಅದಕ್ಕೆ ಅಳತೆನೇ ಇಲ್ಲ, ಬ್ರಹ್ಮಾಂಡಕ್ಕೆ ಅಳತೆನೇ ಇಲ್ಲ. ಅಂದ್ರೆ ಈಗ ನಾವು ಹೆಂಗೆ ನಾವಿಲ್ಲಿ ಹುಟ್ಟು ಸಾವು ಹೆಂಗಿದೀವೋ, ಬ್ರಹ್ಮಾಂಡಗಳು ಹಂಗೆ ಹುಟ್ಟುತ್ತಾ ಇರ್ತವೆ, ಸಾಯ್ತಾ ಇರ್ತವೆ. ಎಷ್ಟೋ ನಾವು ಕೇಳಿದ್ವಿ, ನಕ್ಷತ್ರ ಬೀಳುತ್ತೆ ಅಂದ್ರೆ ಬ್ರಹ್ಮಾಂಡಗಳು ಕೂಡ ಹೋಗ್ತಾ ಇರ್ತವೆ. ಅಂದ್ರೆ ಅದು ಅದಕ್ಕೆ ಬ್ರಹ್ಮಯೋನಿ ಅಂತೇನೋ ಕರೀತಾರೆ, ಅಲ್ಲಿಂದ ಹುಟ್ಟುತ್ತಾ ಇರ್ತವೆ ಅವೆಲ್ಲ ಅಂತೇಳಿ. ಅಂದ್ರೆ ಎಲ್ಲಾ ನಕ್ಷತ್ರ ಪುಂಜಗಳೇ ಹುಟ್ಟುಕೊಂತಿರ್ತವೆ, ಅವು ಕೂಡ ಸಾಯ್ತಿರ್ತವೆ. ಎಷ್ಟೊಂದು ಹಿಂಗೆ ಆಗ್ತಾನೆ ಇರುತ್ತೆ. ಅದನ್ನು ಕೂಡ ದತ್ತನೆ ನುಂಗ್ತಾನೆ, ಎಲ್ಲದನ್ನು ಹುಟ್ಟಿಸೋನವನೇ, ಕೊನೆಗೆ ಅದನ್ನ ನುಂಗೋನವನೇ. ದತ್ತನ ಲೀಲೆಯ ಮರ್ಮವನರಿವುದು ಮಾನವ ಬುದ್ಧಿಯ ಹೊರಗಿಹುದು, ಸುಮ್ಮನೆ ನಂಬುತ್ತ ದತ್ತನ ಭಜಿಸಲು ನಮ್ಮಯ ಹಿತ ತಾನಾಗುವುದು. ಅಂದ್ರೆ ಲೀಲೆ ನಾವು ಅರ್ಕೊಳ್ಳೋದಕ್ಕೆ ಸಾಕಾಗಲ್ಲ ನಮ್ಗೆ. ಅಂದ್ರೆ ಈ ಮಾನವ ಜನ್ಮಕ್ಕೆ ಅದು ಅರ್ಥನೂ ಆಗಲ್ಲ, ಅವ್ನ ಮಹಿಮೆನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಏನು ಬೇಡ, ಸುಮ್ಮನೆ ಭಜನೆ ಮಾಡ್ಕೊಂಡು ದತ್ತನ ಧ್ಯಾನ ಮಾಡ್ಕೊಂಡಿದ್ರೆ ಅದೇ ನಮಗೆ ಎಲ್ಲದನ್ನು ಹಿತ ಆಗುತ್ತೆ, ನಮಗೆ ಒಳ್ಳೇದಾಗುತ್ತೆ ಅಂತಂದು ಹೇಳ್ತೀವಿ. ದೇವನೊಪ್ಪನು ಹಲವು ನಾಮದಿ ಜಗದೊಳು ಭಕ್ತರು ಭಜಿಸುವರು, ನಮ್ಮಯ ದೇವರು ನಿಮ್ಮಯ ದೇವರು ಎನ್ನುವ ಜನ ಬಹು ಭ್ರಮೆಯವರು. ಇದು ನಿಮ್ಮ ನೆಚ್ಚಿನ ಶಿವಚಕ್ರವರ್ತಿ ಚಾನಲ್. ಪ್ರತಿಯೊಬ್ಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಾಜಾ ಸುದ್ದಿಗಳು, ಜನಪರ ವಿಚಾರಗಳು, ತನಿಖಾತ್ಮಕ ವರದಿಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧದ ವಿಶೇಷ ಸುದ್ದಿಗಾಗಿ ಶಿವಚಕ್ರವರ್ತಿ ಚಾನಲ್ ವೀಕ್ಷಿಸುತ್ತೀರಿ. ಸತ್ಯದ ಪರ ಧ್ವನಿ ಶಿವಚಕ್ರವರ್ತಿ ಚಾನಲ್.